ಅಕ್ರಮೇಶ್ವರಿ ವರದಿ ಜಾರಿಗೆ ತರಲೇಬೇಕು ಅಕ್ರಮೇಶ್ವರಿ ವರದಿ ಜಾರಿಗೆ ಬರಲೇಬೇಕು ನಡ್ರಿ ಕಡೆ ಕನ್ನಡ ಬಳ್ಳಿ ನೌಕರ ಸಂಘಗಳ ಕನ್ನಡಿಗರಿಗೆ ಉದ್ಯೋಗ ಸಿಗಲೇಬೇಕು. ಕರ್ನಾಟಕ ಸೇನೆಗೆ ಕಾನೂನು ಕನ್ನಡ ಆನಂದ ಯಾವುದೇ ಕಾರಣಕ್ಕೂ ನೀವು ಹೋಗಿ ಅಂತಂದ್ರೆ ಹೋರಾಟ ಸಕ್ಸಸ್ ಆಗಂಗಿಲ್ಲ ನೋಡಿ. ಇಲಾಖೆದವರು ಇಷ್ಟು ಮಾಡ್ತಾರ. ಇಲ್ಲ ಸರ್, ಇನ್ನೂ ಜಾರಿಗೆ ಖಾಸಗಿ ಕ್ಷೇತ್ರಗಳು ಕೂಡ ಆಲ್ರೆಡಿ ತಮಿಳುನಾಡಿನಲ್ಲಿ 90% ಜಾರಿಗೆ ಆಗಿದೆ ಸರ್. ಆಂಧ್ರದಲ್ಲೂ ಕೂಡ 80% ಇದೇ ಸರೋಜಿನಿ ಮೇಶ್ವರಿ ಜಾರಿಗೆ ಮಾಡಿದ್ದಾರೆ. ನಮ್ದು ಆಲ್ರೆಡಿ ಇದು ಇದೆ ಅಲ್ಲ, ನಾವು ಫಸ್ಟ್ ಅದಕ್ಕೆ ಕೊಡಬೇಕು ಅಂತ. ಖಾಸಗಿ ಕ್ಷೇತ್ರನಾಗ ಇಲ್ಲ ಸರ್. ಖಾಸಗಿ ಕ್ಷೇತ್ರ ಇನ್ವೆಸ್ಟ್ಮೆಂಟ್ ನಾನೇ SHLCC ಕಮಿಟಿನಲ್ಲಿ ಇದ್ದೀನಿ. ಈಗ ಅಲ್ಲಿ ಯಾವುದೇ ಇದು ಕೊಡೋದಕ್ಕಿಂತ ಮುಂಚೆ ಅವ್ರಿಗೆ ಇನ್ಸೆಂಟಿವ್ ಇರೋದು ಸಬ್ಸಿಡಿ ಕೊಡೋದಕ್ಕಿಂತ ಮುಂಚೆ ಕಡ್ಡಾಯವಾಗಿ ರೂಲ್ ಹಾಕಿ ಕೊಡೋದಲ್ಲ. ಇಲ್ಲ ಸರ್, ನೀವು ನೌಕರಿಗಳು ಸರ್ ಫಾಲೋ ಆಗ್ತಾ ಇಲ್ಲ ಸರ್. ಇಲ್ಲ ಕಂಪ್ನಿಗಳದಾವ ಸರ್, ಅಲ್ಲಿ ಹೋದ್ರೆ ಒಂದು 90% ಬೇರೆ ರಾಜ್ಯದವರಿಂದ 9 ಕಂಪ್ನಿಗಳು ಸರ್. ನೋಡಿ, ACCದಲ್ಲಿ ನಾನೇ ನೋಡಿದ್ದು 90% ನಮ್ಮ ಎಕ್ಸೆಪ್ಟ್ ಯಾವುದು ಹೈ ರಿಸ್ಕ್ ಜಾಬ್ ಯಾವುದು ಇದು ಚಿಮ್ನಿ ಕ್ಲೀನಿಂಗು ಮತ್ತು ಡಿಸ್ಮ್ಯಾಂಟ್ಲಿಂಗು, ಅದು ನಮ್ಮ ಹತ್ರ ಎಕ್ಸ್ಪರ್ಟೀಸ್. ನಮ್ಮಲ್ಲಿ CET ಗ್ರೂಪ್ನಲ್ಲೇ ಪೂರ ಉದ್ಯೋಗ ಕೊಡತ್ತೆ ಸರ್. ಅದು ಉನ್ನತ ಉದ್ಯೋಗ ಇಲ್ಲ. ಯಾವುದಾದ್ರೂ ಇದ್ರೆ ಗಮನಕ್ಕೆ ಬಂದರೆ ಹೇಳಿ, ಸರಿಪಡಿಸೋದು ನಮ್ಮ ಜವಾಬ್ದಾರಿ ಸರ್. ಇದು ಇನ್ನೂ ಸರ್ಕಾರದಿಂದ ಮಾನ್ಯತೆ ಆಗಿಲ್ಲ ಸರ್. ದಯವಿಟ್ಟು ಈ ಅಧಿವೇಶನ ಒಳಗೆ ತಾವೆಲ್ಲ ಮಾತಾಡಬೇಕು, ಡಿಸ್ಕಸ್ ಮಾಡ್ತೀವಿ. ಕನ್ನಡಿಗರ ಅಭಿವೃದ್ಧಿಗೋಸ್ಕರ ತಮ್ಮ ನಿರ್ಧಾರ ಸರ್ಕಾರ ಅಂತ ಹೇಳ್ತಾರೆ ಸರ್. ಎಲ್ಲ ಕಡೆ ಮಾಡೋದು ಜವಾಬ್ದಾರಿ. ನಿಮ್ಮ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಸರ್. ಕಾರಣ ಏನಂತಂದ್ರೆ ಮೊನ್ನೆ ಏನಾದ್ರು ನಾಳೆ ದೇವಿ ಭುವನೇಶ್ವರಿ ಸ್ಟ್ಯಾಚ್ಯೂವನ್ನು ಪಶ್ಚಿಮ ದಿಕ್ಕಿನಲ್ಲಿ 4ನೇ ದ್ವಾರಕ್ಕೆ ಇಟ್ಟಿದ್ದೀರಿ. ಆದ ಕಾರಣ ನಾನು ಜೇವರ್ಗಿ ತಾಲೂಕು ಅಧ್ಯಕ್ಷನಾಗಿ ತಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗಿ ಧನ್ಯವಾದಗಳು ಹೇಳ್ತೀನಿ ಸರ್. ದಯವಿಟ್ಟು ಸರ್ ಸರ್ ಇದ್ರ ಬಗ್ಗೆ ಅಧಿವೇಶನ ಇಂಪ್ಲಿಮೆಂಟಿಂಗ್ ಉದಾಹರಣೆಗೆ IBPS ಬ್ಯಾಂಕಿಂಗ್ ಎಕ್ಸಾಮ್ ನಡೆಸ್ತದೆ. ಅದರಲ್ಲಿ ಕಂಪಲ್ಸರಿ ಏನಿದೆ ಕನ್ನಡ ಇರಬೇಕಾಗ್ತಿದೆ ಸರ್. ಅದರಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಸರ್. ಎಲ್ಲ ಆಂಧ್ರದವರು ಅವರಿಗೆ ಜಾಯಿನ್ ಇಲ್ಲ, ಅದಕ್ಕೆ ಕನ್ನಡದಲ್ಲೂ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಅದು ಒಪ್ಪಿದ್ದಾರೆ. ಮೊನ್ನೆ ಹೋದಾಗ ನಾನು ನೆನಪು ಬಂದಿಲ್ಲ, ಇದ್ರೆ ಅದನ್ನು ನಾನು ಸರ್. ಚಿಪ್ ಅಂತ ಸರ್ 2010ರಿಂದ ಫಾಲೋ ಆಗಿಲ್ಲ ಸರ್. ಇಲ್ಲ, IBPS
ನಿಮ್ಗೆ ಗೊತ್ತಿದೆ ಕೇಂದ್ರದಿಂದ ಇಲ್ಲ ಸರ್, ಇಲ್ಲಿ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿನ ಸೆಂಟರ್ ಅಪ್ಲೈ ಮಾಡ್ಬೇಕಾದ್ರೆ ಸರ್ ಕನ್ನಡದಲ್ಲಿ ಇರ್ಬೇಕು. ಕನ್ನಡದಲ್ಲಿ ಅವ್ರ ಮೆಟ್ರಿಕ್ಯುಲೇಷನ್ ಆಗಿರ್ಬೇಕಂತ ನಮ್ಮ ಆಡುಭಾಷೆ ಕನ್ನಡ ರೀಡ್ ರೈಟ್ ನಮ್ಮ ಜನಕ್ಕೆ ನಾವು ಸ್ಪೀಕ್ ಬರ್ಬೇಕಂತ ಇದೆ ಸರ್. ಇಲ್ಲಪ್ಪ, ನೀನು ಬ್ಯಾಂಕಿಗೆ ಹೋದಾಗ ನಿಮ್ಗೂ ಮಾತಾಡ್ಸ್ಬೇಕಲ್ಲ ಯಾರನ್ನ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಇಲ್ಲ ಸರ್, ಟ್ರಾನ್ಸ್ಫರ್ ಆಗಿ ಬಂದ್ರೆ ಅಭ್ಯಂತರ ಇಲ್ಲ ಸರ್. ಟ್ರಾನ್ಸ್ಫರ್ ಆಗಿ ಎಲ್ಲ ಕಡೆ ರೊಟೇಷನ್ ಇರುತ್ತೆ. ಆದ್ರೆ ಜಾಯ್ನಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಸರ್. ಜಾಯ್ನಿಂಗ್ ಅಲ್ಲಿ ನಮ್ಮ ಸೀಟ್ಗಳು ಕೂಡ ಆಂಧ್ರದವರು ಅವ್ರನ್ನ ತಗೊಳ್ತಾ ಇದ್ದಾರೆ ಸರ್. ಕೆಲವೊಂದು ಬ್ಯಾಂಕ್ದಲ್ಲಿ ಕನ್ನಡ ಮಾತಾಡೋದು ಸರ್. ಹೇಳಿ, ಎಲ್ಲ ಬ್ಯಾಂಕ್ದಲ್ಲೂ ಮಾತಾಡೋದು ಅದನ್ನ ನಾವು ಆಗ್ಲೇ ಹೇಳಿದೀವಿ ಸರ್, ಜೀವರಿಗೆ ಒಂದು ಸಣ್ಣ ಚಿಕ್ಕ ಸರ್, 2003 ಆಹಾರ ಸಂಸ್ಕರಣಾ ಘಟಕ ಧರ್ಮಸಿಂಗ್ ಸಾಹೇಬ್ ಮಾಡಿದ್ದಾರೆ ಸರ್. ಅದು ನಾವು ಸುಮಾರು 2015ರಿಂದ ನಾವು ಹೋರಾಟ ಕಂಟಿನ್ಯೂ ಮಾಡ್ಲಕತ್ತೀವಿ ಸರ್. ಮೊನ್ನೆ ಡಿಸೆಂಬರ್ 8ನೇ ತಾರೀಕಿನ ಜೀವರಿಗೆಯಿಂದ ಬೆಳಗಾವಿ ತನಕ ಪಾದಯಾತ್ರೆ ಮಾಡಿದ್ದೀವಿ ಸರ್. ಅದು ನಮ್ಮ ಸಾಹೇಬ್ ಧರ್ಮಸಿಂಗ್ ಸಾಹೇಬ್ ಅಜಯ್ ಸಿಂಗ್ ಸಾಹೇಬ್ ಗೊತ್ತು ಸರ್. ಅದಕ್ಕೆ ಅವ್ರು ಸ್ವಲ್ಪ ದಯಮಾಡಿ 2-3-4 ಸಾರಿ ಅದಕ್ಕೆ ಈಗ ಅವರೇ ಅಧ್ಯಕ್ಷರಿದ್ದಾರೆ KKRD ವಿಶೇಷ ಅನುದಾನ ತಗೊಂಡು ಮಾಡಿಸ್ರಿ, ಯಾರು ಬೇಡ ಅಂದಾರ? ಅದೇ ಸರ್, ನಾವು ಕೂಡ ಅಲ್ಲಿ 2.5 ಸಾವಿರ ಕೆಲಸ ಸಿಗ್ತದೆ ಸರ್. ಕಲಬುರಗಿ ಜಿಲ್ಲಾಧ್ಯಕ್ಷರು. ಇವತ್ತು ಈ ಹೋರಾಟ ಮಾಡಲು ಕಾರಣ ಏನಪ್ಪ ಅಂದರೆ, ಸುಮಾರು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಬಸವರಾಜ ಪಡಕೋಟೆ ಅಣ್ಣರು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಬೇಕಂತೇಳಿ ನಾವು ಹೋರಾಟದ ಮುಖಾಂತರ ಬಂದು ಮಾನ್ಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಲ್ಲ ಶಾಸಕರಿಗೆ ಮನವಿ ಕೊಟ್ಟಿದ್ದು ಕಾರಣ ಏನಪ್ಪ ಅಂದರೆ 1986ರಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಬೇಕಂಥೇಳಿ ಅಂತಿಮ ವರದಿ ಸಲ್ಲಿಕೆ ಆಗಿರುತ್ತೆ. ಆದರೂ ಕೂಡ ಇಲ್ಲಿವರೆಗೂ ಈ ವರದಿ ಜಾರಿಗೆ ಮಾಡಿರಲ್ಲ. ಈ ವರದಿ ಏನು ಹೇಳುತ್ತಪ್ಪ ಅಂದರೆ, ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತ ಹೇಳುತ್ತೆ. ಶೇಕಡ 80% ಮೀಸಲಾತಿ ಕನ್ನಡದ ಮಕ್ಕಳಿಗೆ ಸಿಗಬೇಕು ಅಂತ ಹೇಳುತ್ತೆ. ಆದರೆ ಸರ್ಕಾರ ಇಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದು ಗೊತ್ತಿಲ್ಲ. ಈ ವರದಿ ಜಾರಿಗೆ ಆದರೆ ನಿಮ್ಮ ಮುಂದಿನ ಮಕ್ಕಳಿಗೆ ಹುದ್ದೆಗಳು ಸಿಗ್ತವೆ, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಹೋರಾಟ ಮೊನ್ನೆ ಕೂಡ ಬೆಂಗಳೂರಿನ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನ ಧರಣಿ ಸತ್ಯಾಗ್ರಹ ಮುಖಾಂತರ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೂಡ ಈ ಸಂದೇಶನ ರವಾನಿಸಿದ್ದೀವಿ. ಒಂದು ವೇಳೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಈ ಅಧಿವೇಶನದಲ್ಲಿ ಈಗೇನು ಅಧಿವೇಶನ ಪ್ರಾರಂಭವಾಗುತ್ತೆ 15ನೇ ತಾರೀಕಿಗೆ, ಆ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡದೇ ಇದ್ದರೆ ನಾವು ರಾಜ್ಯಾದ್ಯಂತ ಉಗ್ರದ ಹೋರಾಟ ಮಾಡೋದ್ರ ಮುಖಾಂತರ ಕರ್ನಾಟಕದಿಂದ ಆಯ್ಕೆಗಿದ್ರೆ ಶಾಸಕರು ಸಂಸದರು ಎಲ್ಲರಿಗೂ ಕಪ್ಪು ಪಟ್ಟಿ ತೋರಿಸುವುದರ ಮುಖಾಂತರ ನಾವು ಅವ್ರಿಗೆ ಚೀಮಾರಿ ಹಾಕಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮದುವೆ ಇದು ಮಾಧ್ಯಮದ ಎಲ್ಲ ಬಂಧುಗಳಿಗೆ ಕೂಡ ಹೇಳ್ತಾ ಇದ್ದೀನಿ, ಇದು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಹೋರಾಟ. ಇದು ಕೇವಲ ನಮ್ಮ ಒಬ್ಬರೇ ಹೋರಾಟ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಹೋರಾಟ ಅಂತ ಹೇಳ್ತಾ ಇದ್ದೀನಿ. ಈಗ ತಾವು ಮನವಿ ಕೊಡೋಕೆ ಪರಿಶೀಲನೆ ಮಾಡಿಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಈ ಅಧಿವೇಶನದಲ್ಲಿ ಮಾತಾಡಿಬಿಟ್ಟು ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರು 1962 ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು 1962ರಿಂದ 84 ತನೂ ಸುಮಾರು 58 ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಪೀಠ, ಆ ಪೀಠದ ಸದಸ್ಯತ್ವದಿಂದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಆಗಿನ ಕಾಲದಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸಿದರು. ಆ ವರದಿಯನ್ನು ಇಲ್ಲಿವರೆಗೂ ಸುಮಾರು ವರ್ಷಗಳಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡಿಗರಿಗೆ ಶೇಕಡ 90% ಕನ್ನಡಿಗರಿಗೆ ಉದ್ಯೋಗ ಕೊಡಲಿ ಅಂತೇಳಿ ಏನದ ಹೋರಾಟ ಮಾಡ್ಕೊತಾ ಬರ್ತಾ ಇದ್ದೀವಿ. ಈಗಿನ ಸರ್ಕಾರ, ಹಿಂದಿನ ಸರ್ಕಾರ, ಯಾವುದೇ ಸರ್ಕಾರಗಳು ಕೂಡ ಕನ್ನಡಿಗರ ಈ ಒಂದು ಸರೋಜಿನಿ ಮಹಿಷಿ ವರದಿಯನ್ನು ಯಾರೂ ಮಾಡ್ತಾ ಇಲ್ಲ. ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯನ್ನು ನಾವು ಮುತ್ತಿಗೆ ಹಾಕುವ ಮುಖಾಂತರ ಅವ್ರ ಮನೆಯ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ನಾವು ಈ ಹೋರಾಟವನ್ನು ಮತ್ತಿಷ್ಟು ಚುರುಕುಗೊಳಿಸ್ತೇವೆ ಅಂತ ಹೇಳಲು ಬಯಸುತ್ತೇನೆ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಅಭಿವೃದ್ಧಿ ನಿಗಮದ ಏನು ಆಫೀಸ್ ಇದೆ, ಇಲ್ಲಿ ಬಂದು ಇವತ್ತಿನ ದಿವಸ ನಮಗೆ ತಿಳಿದ ಪ್ರಕಾರ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡಕೋಟೆ ಅಣ್ಣವರು ಆದೇಶದ ಮೇರೆಗೆ ಏನು ಮೊನ್ನೆ ನಾವು ಒಂದು ವಾರದ ಹಿಂದೆಯೇ ಇದರ ಸಲುವಾಗಿ ಮುಷ್ಕರ ಮಾಡಿದ್ದೀವಿ. ಜಿಲ್ಲೆಯಲ್ಲೂ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯದು ಇದರ ಸಲುವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ದೀವಿ. ದೊಡ್ಡದಾದ ಹೋರಾಟ ಮಾಡಿದ್ದೀವಿ. ತಾವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಅದನ್ನು ಎಲ್ಲರೂ ಕವರೇಜ್ ಮಾಡಿದ್ದೀರಿ, ಅದರ ಸಲುವಾಗಿ ಧನ್ಯವಾದಗಳು. ಅದರಂತೆ ನಾವು ಮೊನ್ನೆ 27ನೇ ತಾರೀಕಿಗೆ ಬೆಂಗಳೂರು ಹೋಗಿ ಅಲ್ಲೂ ಕೂಡ ನಮ್ಮ ಏನು ಫ್ರೀಡಮ್ ಪಾರ್ಕ್ ಇದೆ, ಸ್ವಾತಂತ್ರ್ಯ ಮೈದಾನ ಏನಿದೆ, ಅಲ್ಲಿ ಕೂಡ ನಾವು ಇದ್ರ ಬಗ್ಗೆ ಹೋರಾಟ ಮಾಡೋದಿಲ್ಲ. ಈ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಎಲ್ರಿಗೂ ಅಷ್ಟು ನಮ್ಮ ಭಾಗದ ಜನರಿಗೆ, ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ.
ಇದ್ರದ್ದು ಅಂದರೆ ಮೇನ್ ಮುಖ್ಯವಾದ ಏನು ವಿಷಯದಲ್ಲಿ ಮುಖ್ಯವಾದ ಏನು ಪಾಯಿಂಟ್ಸ್ ಇದಾವೆ ಅಂದ್ರೆ ಈ ವರದಿ ಜಾರಿಗೆ ಬಂದರೆ ನಮ್ಮ ಸರ್ಕಾರ ಅಥವಾ ನಮ್ಮ ಇದು ಪ್ರೈವೇಟ್ ಸೆಕ್ಟರ್ ಏನಂತೀವಿ ನಾವು, ಖಾಸಗಿ ಕ್ಷೇತ್ರ ಏನಂತೀವಿ, ಯಾರಿಗೂ ಅಷ್ಟು ಅದು ಎಷ್ಟು ದೊಡ್ಡದಾಗಿದೆ ಅಂತ ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು IT ಹಬ್ ಅಂತೀವಿ. IT ಹಬ್ನಲ್ಲಿ ಈಗ ಇವತ್ತಿನ ದಿವಸ ಹೊರದೇಶದಿಂದ ಭಾಳಷ್ಟು ಕಂಪನಿಗಳಿದ್ದಾವೆ, ಹೊರದೇಶದ ಬ್ಯಾಂಕ್ಗಳಿದ್ದಾವೆ, ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ, ಬೇರೆ ಬೇರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಹತ್ರ ಟ್ಯಾಕ್ಸ್ ಜಾಸ್ತಿ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆಗೊಂಡಿದ್ದಾವೆ. ಅದರಲ್ಲಿ ಕೆಲಸ ಮಾಡೋಂಥ ಏನು ಇವರು ಪರಿಣಿತರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಇದ್ರ ಏನು ಸಿಬ್ಬಂದಿಗಳಿದ್ದಾರೆ. ಅದರಲ್ಲಿ ಕರ್ನಾಟಕದವ್ರದ್ದು ನಾವು ಗಣನೆಗೆ ತಗೊಂಡ್ಕೊಂಡ್ರೆ ಭಾಳಷ್ಟು ಕಡಿಮೆ ಇದೆ, ಒಂದು 5% 10% ಮೇಲೆ ಇಲ್ಲ. ಆದರೆ ಇದೇ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರೋದೇ ಆದರೆ ನಮ್ಮ ಕರ್ನಾಟಕದಲ್ಲಿರುವ ಖಾಸಗಿ ಕ್ಷೇತ್ರನೇ ಅಂದ್ಕೊಳ್ಳಿ, ಅದರಲ್ಲಿ 80% 90% ನಮ್ಮ ಈಗ ಕರ್ನಾಟಕದ ಕನ್ನಡಿಗರ ಮಕ್ಕಳಿಗೆ ಅದರಲ್ಲಿ ಉದ್ಯೋಗಾವಕಾಶ ಆಗುತ್ತೆ. ಅದರ ಜೊತೆಗೆ ಈ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದರೆ ಈಗ ನಮ್ಮ ಬೆಂಗಳೂರು ಅಭಿವೃದ್ಧಿ ನಿಗಮ ಇರ್ಬೋದು, ನಮ್ಮ ಕಲಬುರಗಿ ಅಭಿವೃದ್ಧಿ ನಿಗಮ ಇರ್ಬೋದು, ಇದರಲ್ಲಿ ನಿವೇಶನಗಳು ಮತ್ತು ಕಟ್ಟಡಗಳು ಏನು ಅಲಾಟ್ಮೆಂಟ್ ಆಗ್ತವೆ, ಅದರಲ್ಲಿ ಮೊದಲನೇದಾಗಿ ಎಲ್ಲದಕ್ಕಿಂತ ಮೊದಲನೇದಾಗಿ ಆದ್ಯತೆ ಇರೋದು, ಹಕ್ಕಿರೋದು ಕನ್ನಡಿಗರೇ. 90% ಕನ್ನಡಿಗರೇ ಕೊಡಲೇಬೇಕು ಅಂತ ಕಂಪಲ್ಸರಿ ಆಗುತ್ತೆ. ಮತ್ತು ನಮ್ಮ ಈ ನೀರಾವರಿ ಕ್ಷೇತ್ರದಲ್ಲಿ ಏನು ರೈತರಿದ್ದಾರೆ, ಅವರು ಹೊಲಗಳನ್ನು ಪರಾಭಾರೆ ಕೊಡ್ತಾರೆ ಎಲ್ಲ ಕಡೆ. ಆಂಧ್ರದವರು ಈಗ ನಮ್ಮ ಕಡೆ ಎಲ್ಲ ಕಡೆ ನೀವು ನೋಡ್ತಾ ಹೊಲಗಳು ಹಾಳು ಮಾಡ್ತಾ ಇದ್ದಾರೆ. ಅದು ನೀವು 10 ನಿಮಿಷ ಜಿಲ್ಲಾಧ್ಯಕ್ಷರೇ ಹೊರಗೆ